ಈಗ 6 ಗಂಟೆ ಆಗೈತೆ. ವಾಕಿಂಗ್ ಹೋಗಿ ಬಂದು ಅಡುಗೆ ಮಾಡಿ ಆಮೇಲೆ ಮತ್ತು ಸೈಕ್ಲಿಂಗ್ ಹೋಗ್ಬೇಕು ಅಂದ್ಕೊಂಡೇನಿ. ಏನೋ ಅದು ಹಂಗೆ ನಂಗೆ ಹೋಗ್ಬಿಟ್ರೆ ಹುಡುಗರು ಜೋಡಿ ಒಂದು ಸ್ವಲ್ಪ ಇದ್ದಂಗೆ ಅನ್ಸಲ್ಲ. ಅವ್ರು ಹಂಗೆ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಭಾಳ ಇದು ಅನ್ನಿಸ್ತೈತಿ. ಅದಕ್ಕೆ ನಾವು ಬಂದು ಮಾಡಿ ಅವ್ರಿಗೆಲ್ಲ ಅವರು 8:30 ಹಂಗೆ ಆಗ್ತೈತಿ. ನಾನು 7ಗೆ ಬಂದರೆ ನನಗೂ 1.5 hour ಆಗ್ತೈತಿ ಎಲ್ಲ ಮಾಡೋಕ್ಕೆ. ಅವ್ರು ಆ ಕಡೆ ಸ್ಕೂಲ್ಗೆ ಹೋಗ್ತಾರೆ, ನಾನು ಸೈಕ್ಲಿಂಗ್ ಹೊಡಿತೀನಿ 1 hour. ರೊಟ್ಟಿ ಮಾಡತ್ತೇನೆ. ಅದಕ್ಕೆ ಹಿಟ್ಟು ಅಂದರೆ ಇದು ಜಿಗಟ್ಟೊಳಗೆ ಇದನ್ನು ಹಾಕ್ಬಿಡೋದೆ. ಗ್ಯಾಸ್ ಆನ್ ಇರ್ತದೆ. ಇದನ್ನ ಇಳಿಸಿ ಸ್ವಲ್ಪ ಚಟ್ನಿ ಎಲ್ಲ ರೆಡಿ ಮಾಡ್ಕೊತೇನೆ. ಮತ್ತು ಮೂಲಂಗಿ, ತಪ್ಪಲ ಪಲ್ಯ, ಇದು ಇವತ್ತಿನ ಪಲ್ಯ ಪ್ಲಸ್ ಸಲಾಡಿ ಸೌತೆಕಾಯಿ ಬಿಡ್ತೇನೆ. ಇದು ನೋಡಿರಿ ಹೆಚ್ಚಿಟ್ಕೊಂಡೇನೆ. ಸಲಾಡ್ ಹಾಕಿಬಿಡ್ತೇನೆ ಅವರು ಬಾಕ್ಸಿಗೆ. ಇದು ಈ ಕೈ ಹೋಗೋ ಟೈಮ್ ಆಗ್ತದೆ. ಚಟ್ನಿ ಶೇಂಗಾ ಹಾಕ್ತೀನಿ. ನಮ್ಮ ಹಸ್ಬೆಂಡ್ ಇಟ್ಟು ಹೋಗ್ಬೇಕು, ನಾ ಇಟ್ಕೊಂಡಂತ. ಹಾಂ ಹೆಂಗೋ ಒಂದು ಮಾಡಿ ಇದು ಮಾಡ್ಬೇಕಮ್ಮ. ಭಾಳ ಇದಲ್ಲ ಅದನ್ನ ಬಿಡ. ಅದು ಕಣ್ಣಿಗೆ ಹಚ್ಕೊಳಕ್ ಹೋಗ್ಬೇಡ. ಅದು ಇದು ಉರಿತೈತೆ. ಅದು ಜಲ್ದಿ ಜಲ್ದಿ ಮಾಡ್ಬೇಕು. ಆಕೆ ಈಗ ಅಷ್ಟು ಇದು ಮಾಡಿದ್ರೆ ಹೆದರ್ತಾವೆ. ಹಾಂ ಜಲ್ದಿ ಮಾಡ್ಬೇಕು. ಏನಿಲ್ಲ ಅಣ್ಣ ಮಾಡಿ. ಒಂದು ಆರು, ಒಂದು ಟೊಮೆಟೊ, ಒಂದು 2-3 ಮೂಲಂಗಿ ಹೆಚ್ಕೊಂಡೇನೆ. ಈ ಕಡೆ ಪಟ್ಟಿಗೆ ಇಟ್ಟೇನೆ. ಸ್ವಲ್ಪ ಸಾಸಿವೆ ಹಾಕ್ತೇನೆ. ಒಂದು ಟೊಮೆಟೊ ಹಾಕ್ತೇನೆ. ಅದು ಆಫೀಸ್ ಫೋನ್ ಬಂದಿತ್ತಲ್ಲ ರಜೆ, ಅದಕ್ಕೆ ಎಲ್ಲ ಕೇಳತ್ತೆ. ಟಿ ವಿ ಹಚ್ಚಿ ಮೊಬೈಲ್ ಹಾಕಿ ಒಂದು ನೋಡು. ಇಲ್ಲ ನಮಗೆ ಟಿ ವಿ ಕೊಡು, ಇಲ್ಲ ಮೊಬೈಲ್ ಕೊಡಬೇಕು. ಇದಕ್ಕೆ ನಾನು ನೀರು ಹಾಕೋಂಗಿಲ್ಲ, ಯಾಕಂದ್ರೆ ಮೂಲಂಗಿದ ನೀರು ಭಾಳ ಬಿಡ್ತೈತಿ. ಒಂದು ಸ್ವಲ್ಪ ಉಪ್ಪು ಹಾಕಿದೆ ಅಂತ ಹೋಗಿ ಇದಿಷ್ಟು ಮಾಡಿ ರೊಟ್ಟಿ ಇಟ್ಟೆಲ್ಲ ಮಿಕ್ಸ್ಕೊಂಡು ಅದನ್ನು ಮಾಡ್ತೀನಿ. ಎಣ್ಣೆ ಹಾಕಿದೆ ಹಾಕಿಬಿಟ್ಟು ನನಗೆ ಇಟ್ಕೊಂಡೇನು ಸಲಾಡ್. ಯಾಕಂದರೆ ಎಲ್ಲರಿಗೂ ಮಾಡಿ ನನಗೆ ತಿನ್ನೋದಾಗಂಗಿಲ್ಲ. ಅದಕ್ಕೆ ನಾನು ಈಗ ಹೆಚ್ಚಿಟ್ಕೊಂಡ್ಬಿಟ್ಟೇನೆ. ಮನೆಯೊಳಗೆ ಮಾಮ ಮಾಡ್ತಿರ್ತಾಳಮ್ಮ. ಮನೆ
ಆ ಹೋಟೆಲ್ದಾಗ ತಿಂತೇವಲ್ಲ ಅಂಥವು ಮಾಡ್ತೇನೆ. ಆಲೂ ರೊಟ್ಟಿ ಬೇಕಾತ ಹೂವು ಎಷ್ಟು ಕಾಸ್ಟ್ ಮಾಡತ್ತಿರ್ತಾಯಿ ನೀವು. ಉಪ್ಪು ಹಾಕೀನಿ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಅದಾಗಿರ್ತಕ್ಕಲ್ಲ ಇದು ಮುಚ್ಚಿಡ್ತೀನಿ ಲಘು ಹಾಕಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿರ್ತೀನಿ, ಇದ್ರ ಸಲ ಸ್ವಲ್ಪ ಮೆಂತ್ಯ ಪುಡಿ, ಅರಿಶಿನ ಚಟ್ನಿ ಮಿಕ್ಸರ್ಗೆ ಹಾಕೊಂಡ್ಬಂದೆ, ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ, ಪಟ್ಟಡಿ ಪಲ್ಯ ಹಾಕ್ಕೊಳ್ತೀನಿ. ಇದು ನೀರು ಬಿಟ್ಟೈತಿ, ನೋಡ್ರಿ ಎಷ್ಟು ನೀರು ಬಿಟ್ಟೈತಿ. ಇದು ಚಲೋ ನೀರು ಬಿಡ್ತೈತಿ, ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಬಾರ್ದು. ಆಯಿಲ್ ಹಾಕಿದ್ರು ಅದು ಎಷ್ಟು ಫ್ರೈ ಆಗಬೇಕು ಅಷ್ಟು ಹಾಕ್ಕೊಂಡು ಹೊರಗೆ ಬಿಡ್ತೈತಿ. ಖಾರ ಲಾಸ್ಟಿಗೆ ಹಾಕ್ತದೆ. ಈಗ ಇವ್ರಿಗೆ ನಾಷ್ಟ ಹಾಕಿಕೊಟ್ಬಿಡ್ತೀನಿ. ಡೈಲಿ ಎಲ್ಲ ಮಾಡಿ ಹೋಗ್ತಿದ್ದೆಲ್ಲ, ನಂಗೆ ದಾರಿ ಒಳಗೆ ಸಿಗ್ತಿದ್ರು ಇವರು, ಅಲ್ಲಿಂದ ಬಾಯ್ ಮಾಡ್ತಿದ್ದೆ. ಬಟ್ ಯಾಕೋ ಒಂಥರ ಮನೆಗೆ ಬಂದಾಗ ಭಾಳ ಅದನ್ನು ಸನ್ನಿಸ್ಬಿಡ್ತೈತಿ, ಯಾರೂ ಇರಲ್ಲ, ಅವ್ರಿಗೆ ನಾನು ಸರಿಯಾಗಿ ಬಾಯಿನೂ ಮಾಡಲಿಲ್ಲ ಅನ್ಸ್ಬಿಡ್ತೈತಿ. ಅದಕ್ಕೆ ನಾನು ಇವತ್ತು ಬರೀ ವಾಕಿಂಗ್ ಅಷ್ಟೇ ಹೋಗಿ ಬಂದು ಅಡುಗೆ ಮಾಡತ್ತೇನೆ. ಅಡುಗೆ ಮಾಡ್ಕೊಂಡು ಅವ್ರಿಗೂ ಇಲ್ಲೇ ಬಿಸಿದು ನಾಷ್ಟ ಶೋನಾ ಡಾಲಿ ತೊಗೊಂಡೋಗ್ಬರ್ಮ. ಶೋನಾ ಬಾ. ಇದು ಇನ್ನೊಂದು ಹೋಗಿ ರೈಗೆ ಹಾಕ್ಬಿಡ್ತಾನೆ. ತೋಮ ಇಲ್ಲ ಅವು ಡಾಲಿದು ಇವತ್ತು ಸ್ಪೋರ್ಟ್ಸ್ ಡ್ರೆಸ್ ಇರ್ತೈತಿ ವೆನ್ನಸ್ಡೇ. ಶೋನಾದ ಏನೋ ಸೈಜ್ ಬಂದಿದೆ, ಅದಕ್ಕೆ ತೊಗೊಂಡಿಲ್ಲ. ಹಾಂ ಆಯ್ತು. ಸ್ಕರ್ಟ್ ಹಿಂಗೆ ಇರ್ತೈತಿ ಮತ್ತು ಟಿ ಶರ್ಟ್ ಇರ್ತೈತಿ. ಡೋಲು ಶೋ ತಲೆ ಅದು ಬಾಚ್ಕೊಂಡಿಲ್ಲ, ತಲೆ ಬಾಚ್ಕೋಬೇಕು ತಲೆ ಬಾಚ್ಕೊಂಡು ಅಡುಗೆ ಹಚ್ಕೋಬೇಕು. ತಲೆ ಬಾಚ್ಕೋಬೇಕಿಲ್ವಾ ಅನ್ನತ್ತೆ. ಖಾರ ಪುಡಿ ಹಾಕಿದೆ, ಆಮೇಲೆ ಇದು ಕೊಬ್ಬರಿ ಕಸಕಸಿ ಎಳ್ಳು ಅದು ಇರ್ತೈತಿ ಹುರಿದು ಮಾಡಿದ್ದೆ, ಆಮೇಲೆ ಧನಿಯಾ. ಲಾಸ್ಟ್ ಇನ್ನೇನು ಇರಿಸ್ತೀನಿ ಅನ್ನೋ ಟೈಮೊಳಗೆ ಕೊತ್ತಂಬರಿ ಹಾಕ್ತೀನಿ. ಇವೆಲ್ಲ ಸ್ವಲ್ಪ ಹಾಕಬೇಕು, ಭಾಳ ಹಾಕಿದ್ದು ಚಲೋ ಅನ್ಸುತ್ತೆ. ಆಮೇಲೆ ಒಣ ಏನು ಶೋನಾ ನಿಂಗೆ ಬೇಡ ಅಂದ್ರೆ ಪ್ಲೇಟ್ನಾಗ ಬಿಡು. ಅಲ್ಲಲ್ಲ ಪ್ಲೇಟ್ನಾಗ ಬಿಡು ಅಲ್ಲಿ. ನೀನು ಅಕ್ಕಿಗೆ ಹಾಕೋದು ಮಾಡ್ಕೋತ ಕೂಡ್ಬೇಡ. ಅದು 12 ಬಂದ್ರೆ ಡ್ಯಾಡಿ ಬಿಟ್ಟು ಹೋಗ್ಬಿಡ್ತೈತೆ.
ನಾನು ಇದ್ರಾಗಿಲ್ವಾ ಹಾಂ ಮತ್ತು ನಾ ಅದೇನಂತಂದು ಇದು ಮಾಡ್ಕೊಬೇಡ್ರಿ ನೀವು. ಹಾಂ ಮತ್ತು ನಾನು ನೋಡಿ ಮಮ್ಮ ಬಿಟ್ಟು ಬರ್ತೈತದ ಅನ್ಕೋಬೇಡ್ರಿ. ಹಸ್ಬೆಂಡಿಗೆ ನಾಷ್ಟ ಡಬ್ಬಿ ಕಟ್ಟಿದೆ, ಚಟ್ನಿ ಹಾಕಿಲ್ಲ. ಹೊಂಟಿದ್ದೆ ರೊಟ್ಟಿ ಮಾಡತ್ತೀನಿ, ಪಲ್ಯ ರೆಡಿ ಆಗೈತಿ. ಬಟ ಈ ರೊಟ್ಟಿ ಹಾಕ್ಕೊಡ್ತೇನೆ, ಅಲ್ಲೇ ಇದು ಮಾಡ್ತೀನಿ. ನಾನು ಒಂದು ಸ್ವಲ್ಪ ಸಲಾಡ್ ತಿನ್ಕೊತಾನೆ ಮಾಡ್ತೇನೆ. ಇಲ್ಲ ಎರಡು ದಾಲಿ ನಿಂದು ಇಟ್ಟೆ ನೋಡ್ಬಾ ಎಲ್ಲ. ಇವತ್ತು ನೋಡ್ರಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು. ಭಾಳ ದಿನ ಅದು ನಾನು ಮಾಡ್ತೇನೆ ನೀನು ಮಾಡ್ತೇನೆ ಅಂದ್ಕೊಂಡು ಯಾರೂ ಮಾಡೇ ಇಲ್ಲ. ಫಸ್ಟ್ ಏನು ಮಾಡ್ಬೇಕೇನಂದ್ರೆ ಇವು ಸೈಡ್ ಡೋರ್ ಒಳಗೆ ಇರ್ತಾವಲ್ಲ ಅವು, ಪ್ಲಸ್ ಇಲ್ಲೆಲ್ಲ ನಾವು ಭಾಳ ಅವು ಇವು ಇಡ್ತೀವಿ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಐಸ್ ಜಮಾ ಆಗಿಬಿಟ್ಟೈತಿ. ಸೊ ಇದೆಲ್ಲ ತೆಗಿಬೇಕು. ಫಸ್ಟ್ ಇವನ್ನೆಲ್ಲ ಇದು ಸ್ವಿಚ್ ಆಫ್ ಮಾಡಿ ಇವನ್ನೆಲ್ಲ ಹೊರಗಿಡ್ತೇನೆ. ಜಸ್ಟ್ ಒಂದು ಬಾಂಡೆ ತಾಮ್ರ ಬಾಂಡೆ ಹಾಕಿ ಇಟ್ಬಿಡ್ತೀನಿ ಹೊರಗೆ. ಇನ್ನು ಬಟ್ಟೆ ಒಗಿಬೇಕು. ಪಾಪ ನಮ್ಮ ಡಾಲಿ ಲಘು ಕರ್ಕೊಂಡು ಬಂದೈತಿ. ಹೆಂಗಾರೆ ಮಾಡಿ ಇವತ್ತು 2:30 ಒಳಗೆಲ್ಲ ಮುಗಿಸಿ ಹೋಗಿ ಕರ್ಕೊಂಬರ್ಬೇಕು. ಇಷ್ಟು ಸೋಡಾ ಐತಿ ಇವತ್ತು ನಾನು ಕೊಡಬೇಕು. ಇಷ್ಟು ಸಲುವಾಗಿ ಇಟ್ಕೊಂಡು
ಕಾಯಿ ಪಲ್ಯನೂ ಅಷ್ಟು ಒಂದು ಬುಟ್ಟಿ ಒಳಗೆ ತಂದಿದ್ದೀನಿ. ಈ ಸತಿ ಎಲ್ಲ ಕಂಟಿನ್ಯೂಸ್ ತಂದುಬಿಟ್ಟಾರ. ಇದಕ್ಕೆ ಒಂದು 1/2 kg ಆಗಿರಬೇಕು. ಇವರಿಗೆಲ್ಲ ಪಡ್ ಮಾಡೇನಿ. ನಂಗೆ ಸ್ವಲ್ಪ ದೋಸೆ ಇಷ್ಟಪಟ್ಟಿದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಜಾಸ್ತಿ ಐತಿ. ಫ್ರಿಜ್ಜು ಆಮೇಲೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಅವೆಲ್ಲ ಮಾಡಿ ಲಾಸ್ಟಿಗೆ ನಾನು ಹೆಡ್ ಬಾತ್ ಮಾಡ್ತೀನಿ. ಇಲ್ಲ ನಾರ್ಮಲ್ ಬಾತ್ ಮಾಡ್ತೀನಿ. ಯಾಕಂದ್ರೆ ಅವೆಲ್ಲ ಮತ್ತು ಜಳಕ ಮಾಡಿದ್ಮೇಲೆ ಅವು ಕ್ಲೀನ್ ಮಾಡೋಕೆ ಮನಸ್ಸಾಗೋದಿಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಬಿಡ್ತೇನೆ. ಅಂದರೆ ಎಲ್ಲ ಅದು ನೀರು ಹೋಗ್ತೈತಿ, ಐಸ್ ಎಲ್ಲ ಇದು ಹಾಕ್ತೈತಿ. ಇವು ನೋಡಿರಿ ಡ್ರೈ ಫ್ರೂಟ್ಸ್ ಭಾಳ ಕಾಸ್ಟ್ಲಿ ಇರ್ತಾವೆ. 500 ಗ್ರಾಮ್ಗೆ 800 rupees ಐತಿ. ಇವು ಆ ಕಡೆ ಈ ಕಡೆ ಇಟ್ಟು ಸ್ವಲ್ಪ ಇದಾದ್ರೆ ಹುಳ ಅದು ಹತ್ತಾವೆ. ಅದಕ್ಕೆ ನಾ ವಿಶಾಲ್ ಮಾರ್ಟ್ ಒಳಗೆ ಈ ಥರ ಬಾಟಲ್ ತಂದೇನೆ. ಅಂದರೆ ಮಕ್ಕಳಿಗೆ ನಾ ಮುಂಚೆ ಇಡ್ತಾ ಇದ್ದೆ, ಬಟ್ ಈ ಥರ ಇಡ್ತಾ ಇದ್ದೆ. ಇದ್ರೊಳಗೆ ಕಾಣೋದಿಲ್ಲ ಅವ್ರಿಗೆ. ಬದಾಮದು ಇದ್ರೊಳಗೆ ಇಡ್ತಿದ್ನಿ, ಇದ್ರೊಳಗೆ ಕಾಣೋದಿಲ್ಲ ಅವರಿಗೆ. ಹಂಗಾಗಿ ಅವ್ರು ಅದನ್ನು ತೊಗೊಳೋದಿಲ್ಲ. ಪ್ರತಿ ಸತಿ ನಮ್ಗೆ ನೆನಪು ಮಾಡಿ ಕೊಡೋಕ್ಕೂ ಆಗಂಗಿಲ್ಲ. ಅದಕ್ಕೆ ಇವು ಟ್ರಾನ್ಸ್ಪರೆಂಟ್ 3 ತಂದೇನೆ. ಕಾಜು, ಬಾದಾಮ, ಆಮೇಲೆ ಪಿಸ್ತಾ 3 ಹಾಕಿಡ್ತೇನೆ. ಇದು ನಟರಾಜ್ ಅಂತ ನಾನು ಡಿಮಾರ್ಟ್ ಒಳಗೆ ತಂದಿದ್ದೆ. ಇದು ಅಷ್ಟೇ ನೋಡಿರಿ, ಅರ್ಧ ಕಿಲೋಕ್ಕೆ 699 700 rupees ಐತಿ. ಇವೆಲ್ಲ ಅಷ್ಟೇ ಹೆಚ್ಚು ಕಮ್ಮಿ 600 700 ಇರ್ತಾವೆ. ಒಂದು ಕಟ್ ಮಾಡಿ ಇದ್ರೊಳಗೆ ಹಾಕ್ತೀನಿ. ಮತ್ತು ಅವ್ರು ಹಸು ಸ್ನ್ಯಾಕ್ಸ್ ಅಂದಾಗ ಇವು ಕಾಣ್ತಾವಲ್ಲ, ಇಮಿಡಿಯೇಟ್ ಇದು ತಿಂತಾರೆ. ಅವ್ರಿಗೂ ನಮಗೂ ಇದು ಇರೋಲ್ಲ, ಹೊರಗಿಂದ ಅವು ಇವು ಜಂಕ್ ಫುಡ್ ತಿಂದಾಗ ಅಂತಂದ. ಇದು ಥರ ಮಾಡ್ತೀನಿ.
ಇದ್ರೊಳಗೆ ಒಂದು ಸ್ವಲ್ಪ ಇವು ದ್ರಾಕ್ಷಿ ಹೆಂಗಿದ್ರು ಇದು ಬಾದಾಮ್ ಕಡಿಮೆ ಇತ್ತು ಆಯ್ತು. ಆಮೇಲೆ ಇದು ಶೋನಾದ ಅಂಜೂರ ಬಾಳ್ದು ಐತಿ. ಈಗ ಬೇರೆ ಡ್ರೈ ಫ್ರೂಟ್ಸ್ ಅಷ್ಟು ಖುಷಿತ್ತೆ ನಾನು ಅಂಜೂರ ಭಾಳ ಖುಷಿ ಅಂತ. ಇವು ನೋಡ್ರಿ 140 ರೂಪೀಸ್ 100 ಗ್ರಾಮ್ಗೆ. ಎಲ್ಲರೂ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಇದಾವೆ. ಇವು ಹಿಂಗೆ ಇದನ್ನು ಮಾಡೇ ಇಟ್ಟಿರ್ತಾರೆ ಪೋಣಿಸ್ ತರ್ಗತ್ತೆ. ಇದನ್ನ ತೆಗಿಯೋಕೆ ಹೋಗಲ್ಲ, ಯಾವಾಗ ಬೇಕು ಒಂದೊಂದು ತಗೋತೀವಿ. ಒಂದೊಂದು ತಗೋತೀವಿ ಯಾವಾಗ ಬೇಕಾವಾಗ. ಇವು ಡಬ್ಬಿ ನನಗೆ ವಿಶಾಲ್ ಮಾರ್ಟು 50 ರೂಪೀಸ್ಗೆ ಒಂದು ಸಿಕ್ಕು. 149ಗೆ ನಾ ಒಂದು ಚಾಪರ್ ತಂದಿದ್ದೆ, ಅದು ಎಕ್ಸ್ಚೇಂಜ್ ಕೊಟ್ಟು ಇದನ್ನು ತೊಗೊಂಡ್ಬಂದೆ. ಚಲೋ ಅದಾವೆ. ಕಾಟನ್ದು ಸ್ಪೆಷಾಲಿಟಿ ಏನಂದರೆ ಇದು ಈ ಥರ ಇರ್ತೈತೆ ಕೆಳಗೆ. ಅಂದರೆ ನಾವು ಒಂದ್ರ ಮೇಲೂ ಒಂದು ಹಿಂಗಿಟ್ರೆ ಲಾಕ್ ಆಗ್ತದೆ, ಬೀಳೋದಿಲ್ಲ. ಮೂರೂ ಒಂದ್ರ ಮೇಲೆ ಒಂದೇ. ನಮ್ಗೆ ಅಂದ್ರೆ ಕಡಿಮೆ ಸ್ಪೇಸ್ ಐತೆ ಅಂದ್ರೆ ಹಿಂಗೆ ಲಾಕ್ ಮಾಡ್ಕೋಬೋದು. ಬಟ್ ನಾ ಸದ್ಯಕ್ಕೇನು ಹಂಗೆ ಇಡಲ್ಲ, ನಂಗೆ 8 ಸ್ಪೇಸು ಆ ಥರನೂ ಇಡ್ಬೋದು. ಚಲೋ ಐತೆ. ಈಗ ನೋಡ್ರಿ ಫ್ರಿಜ್ ಒಳಗಿನ ಎಲ್ಲ ಇವು ಖಾನೆ ಇರ್ತಾವಲ್ಲ ಅವನ್ನೆಲ್ಲ ತೆಗ್ದೇನಿ. ವೆಜಿಟೇಬಲ್ಸ್ ಎಲ್ಲ ತೆಗೆದು ಹೊರಗಿಟ್ಟೇನಿ. ಆಮೇಲೆ ಫ್ರಿಜ್ ಮ್ಯಾಲಿನ ಸಾಮಾನೆಲ್ಲ ಹೊರಗೆ ತೆಗ್ದೇನಿ. ಇವು ಎಲ್ಲ ವಾಶ್ ಮಾಡಿ ಸ್ವಚ್ಛಗೆ ಬಿಸಿಲಿಗೆ ಒಣಗಿಸಿ ಆಮೇಲೆ ಮತ್ತು ಅದನ್ನು ಫಸ್ಟ್ ಕ್ಲೀನ್ ಮಾಡ್ತೀನಿ. ಫಸ್ಟ್ ಅವು ಸಾಮಾನು ತೆಗಿದ ಭಾಳ ತಾಗ್ಬಿಡ್ತೈತಿ. ಇನ್ನು ಇದು ಐಸ್ ಇದಾಗಿಲ್ಲ. ಬಟ್ ಓವರಾಲ್ ಉಳ್ದು ಮಾಡ್ಕೊತ ಹೋಗ್ತೀನಿ, ಅದು ತಂತಾನೆ ಹೊರಗೆ ಬರ್ತೈತಿ.
ಕಂಪ್ಲೀಟ್ ಆಗಿದ್ದು ಸ್ವಚ್ಛಗೆ ಒಂದು ಸತಿ ವಿಮ್ ಲಿಕ್ವಿಡ್ ಹಾಕಿ ಒಂದು ಸತಿ ನಾರ್ಮಲ್ ನೀರು ಎಲ್ಲ ಹಾಕಿ ಒರೆಸಿ ಓಪನ್ ಇಟ್ಟು ಒಣಗಿಸೇನೆ. ಈಗ ಇವನು ಎಲ್ಲ ವಿಮ್ ಲಿಕ್ವಿಡ್ ಹಾಕಿ ಸ್ವಚ್ಛಗೆ ಇದು ಮಾಡ್ಕೊಂಬಂದೀನಿ. ಒಣ ಅರ್ಬಿದ ಒರೆಸಿ ಅವಕ್ಕೆ ಹಾಕಿ ಇವನ್ನೆಲ್ಲ ಸಾಮಾನು ಇಟ್ಬಿಡ್ತೀನಿ. ಕೆಲಸ ಮುಗಿದು ಬಿಡ್ತೈತಿ. ಇಲ್ಲ ಇವು ಗ್ಲಾಸ್ ಇರ್ತಾವಲ್ಲ ಮತ್ತು ಒಂದು ಮಿಸ್ ಆದರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಎಷ್ಟು ಸತಿ ಕ್ಲೀನ್ ಮಾಡೋದು ಅನ್ಕೋತೀವಿ, ಇನ್ನಾರು ಕರೆಕ್ಟ್ ಮೇಂಟೈನ್ ಮಾಡೋದಂತ ಮತ್ತೆ ಅದ ಕತ್ತಿ ಬತ್ತಿ ಇಲ್ಲ ಬಿಡ್ತೇನೆ. ಇವು ಸೈಡ್ ಇರ್ತೀವ ಡೋರ್ ಒಳಗಿನ ನಾನು ಮೊದಲು ಬೇರೆ ಎಲ್ಲ ಇದು ಮಾಡಿ ಸಂಜೆಗೆ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಇವ್ರು ಹುಡುಗರು ಬಂದರೆ ಗ್ಯಾರಂಟಿ ಇವ್ನು ಆಟ ಆಡೋದು ತೊಗೊಂಡು ಮತ್ತು ಬಿಸಿಲು ಜಾಸ್ತಿ ಐತಿ, ಕಾಯಿಪಲ್ಯದೆಲ್ಲ ಒಣಗ್ತಾವೆ. ಓಕೆ, ಹೊಸ ಫ್ರಿಜ್ ಆದಂಗೆ ಆಗ್ತೈತೆ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ. ಈಗಿದೆ ವೆಜಿಟೇಬಲ್ ಬಾಕ್ಸ ಇಲ್ಲೇ ಹಾಕ್ಕೊಂಡು ತೊಗೊಂಡ್ಬಿಡ್ತೀನಿ ಇದು. ಯಾಕಂದ್ರೆ ಮತ್ತು ಅಲ್ಲಿ ಹಾಕಿ ಮತ್ತು ಅದನ್ನು ಸರಿಸಿ ಹಾಕ್ಬಿಡ್ತಿದ್ದೆ. ಫಸ್ಟ್ ಕ್ಯಾರೆಟ್ ಹಾಕ್ಬಿಡ್ತೇನೆ. ಇಲ್ಲಿ ಜಾಸ್ತಿ ತರಕಾರಿ ಸಿಗಂಗಿಲ್ಲ, ಇವ ಸಿಗ್ತಾವೆ ಯಾವಾಗೂ. ಇದು ಒಂದು ಸ್ವಲ್ಪ ತಪ್ಪಲು ಉಳ್ಳಾಗಡ್ಡಿ ಐತಿ, ಇದು ಪಾಲಕ್ ಐತಿ. ಚಲೋ ಇದು ಸೊಪ್ಪಿನ ಪಲ್ಯ ಇವತ್ತು ಮಾಡ್ಬೇಕಂತ ತೊಗೊಂಡೆ. ಬಟ್ ಲೇಟ್ ಆಯ್ತು, ಇನ್ನೊಂದು ಸ್ಟೇಷನ್ ಅನ್ಕೊಂಡು ಮಾಡ್ಕೊಂಡು ಓಕೆ ಇಷ್ಟು ಇಟ್ಟಿರ್ತೇನೆ. ಅದಕ್ಕಿಂತ ಮುಂಚೆ ಇದ್ರದ್ದು ನಾಳಿದ್ದ ರಿವರ್ಸ್ ಓಕೆ. ಈಗ ನೋಡ್ರಿ ಎಲ್ಲ ಸಾಮಾನು ಇಟ್ಟೆ.
ಈ ಫ್ರೀಝರ್ ಒಂದು ಸ್ವಲ್ಪ ಫಿಶ್ ಫ್ರಾನ್ಸ್ ಎಲ್ಲ ಇದ್ದು ಇಟ್ಟೆ. ಆಮೇಲೆ ಇದು ಹಾಲಿನ ಕೆನೆ ಇತ್ತು, ವೆಜಿಟೇಬಲ್ಸ್ ಇತ್ತು, ಆಮೇಲೆ ಒಂದು ಸ್ವಲ್ಪ ಡ್ರಿಂಕ್ಸ್ ಇತ್ತು, ಮಸಾಲ, ಇವು ತಿಂಡು ಎಲೆ, ಚಾಕ್ಲೇಟ್ಸು, ಬಟರು ಅವೆಲ್ಲ ಇತ್ತು. ಕಂಪ್ಲೀಟಾಗಿ ಕ್ಲೀನ್ ಆದ ಫ್ರಿಡ್ಜ್. ಸ್ವಿಚ್ ಆಫ್ ಮಾಡ್ತೀನಿ. ನಾನು ಒಂದು ಪೇಪರ್ ಹಾಕ್ತೇನೆ, ಯಾಕಂದ್ರೆ ಅವ್ನಿಗೆ ಆಗ್ತಾ ಅಂತಂದೆ. ಇವು ಸ್ವಲ್ಪ ಖಜೂರಿ ಅವು ಇವೆಲ್ಲ ಇಡ್ತೇನೆ. ಪನ್ನೀರ್ ಇಡೋದು ಮರ್ಬಿಟ್ಟೆ, ಒಳಗೆ ಇಡ್ತೇನೆ. ಇದೊಂದು ಪಿಸ್ತಾ, ಇದೊಂದು ಎಲೆ ಅಡಿಕೆ ಐತಿ, ಇದು ನೆಲ್ಲಿಕಾಯಿ ಅಡಿಕೆ ಐತಿ. ಆಮೇಲೆ ಇದು ಪನ್ನೀರ್ ಮತ್ತೆ ರೌಂಡ್ ಓಕೆ, ಇದು ಕರೆಕ್ಟ್ ಆಯಿತು. ಇದೊಂದು ಸ್ವಲ್ಪ ಹಾಲು ಮೊಸರು ಎಲ್ಲ ಐತೆ. ಇದು ಹೆಪ್ಪು ಹಾಕಿದ ಮೊಸರು ಐತಿ. ನಾ ಆಲ್ಮೋಸ್ಟ್ ಕಾಯಿಪಲ್ಯ ಅದು ಸ್ವಲ್ಪ ಕೆಡುವಂಥ ಅಷ್ಟೇ, ಅದು ಫ್ರಿಜ್ಜಿಂದ ಹೊರಗಿಟ್ರೆ ಕೆಡ್ತಾವೂ ಅಷ್ಟೇ. ಇದನ್ನು ಮೊಸರು ಹಾಲು ಅಷ್ಟೇ ಇಡ್ತೀನಿ, ಬೇರೆ ಏನಿರಲ್ಲ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಇದು ತಿನ್ನತ್ತೇನೆ ಕಲ್ಲಂಗಡಿ. ಇದು ಭಾಳ ಚಲೋ ವಾಟರ್ ಕಂಟೆಂಟ್ ಇರ್ತೈತಿ, ಫುಲ್ ಸ್ವೀಟ್ ಐತಿ. ಆಮೇಲೆ ವೆಯ್ಟ್ ಲಾಸಿಗೆ ಭಾಳ ಚಲೋ ಇದೆ. ಫುಲ್ ಸ್ವೀಟ್ ಐತಿ. ಸಣ್ಣ ತಂದಿದ್ದೆ ನಾನು, ಅದು ಬ್ಲ್ಯಾಕ್ ಇರ್ತೈತಲ್ಲ ಅದು.